ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಎಲ್ಲರೂ ಒಳ್ಳೆ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಟ್ರಿಪ್ಗೆ ಅಂತ ನಾವು ಮನಾಲಿ ಆ್ಯಂಡ್ ದೆಹಲಿಗೆ ಹೋಗಬೇಕು ಅಂತ ಅಂದ್ಕೊಂಡು ನಾವೆಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಓಡ್ತಾ ಇದ್ದೀವಿ. ನೋಡಿ ಎಷ್ಟು ಎಷ್ಟು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ವಿ ಅಂದರೆ ಐ ಲವ್ ಇಟ್. ಬಿಸ್ಕಿಟ್ ಅಂತ ಕೊಡಿ. ಎಲ್ಲಿ ಬಂದರೆ ಹುಡುಗಿ ಟೀ ಕುಡಿಯೋದು ಬಿಡಲ್ಲ. ಮೈ ಮೇಲೆ ಚಲ್ಕಂತ ಕಣೆ. ಇನ್ನ ಇಲ್ಲ ಎಲ್ಕಂತಲ್ಲ ನೀನು ಎಲ್ಲ ಅಲ್ಲ ಕಣೆ, ಮುಂದೆ ಇದ್ದೆ ನಾನು. ಅದೇ ಇವಳು ಯಾಕೆ ಹಿಂಗಂತಾಳೆ ಅಂತ ನೋಡಿ. ಇವಾಗ ನಾವು ಯಲಹಂಕ ಹತ್ರ ಇದ್ದೀವಿ. ಸೊ ಇವಾಗ ಮಾಲಾ ಫೇಶಿಯಾ ತೋರಿಸ್ತೀನಿ ನೋಡಿ. ಫೇಶಿಯಾ ಬೆಂಗಳೂರೆಲ್ಲ ಇದೆ ದೊಡ್ಡದಂತೆಪ್ಪ ಫೇಶಿಯಾ ನೋಡಿ. ಮಾಲಾ ಫೇಶಿಯಾ ಇದೆ ಅಂತೆ ಬಾಬಾ. ಎಷ್ಟು ದೊಡ್ಡ ಮಾಲ್ ಅಂದ್ರೆ ಈಗ ನೋಡಿ ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. ಇನ್ನೊಂದು 20 ಮಿನಿಟ್ಸ್ ಅಲ್ಲಿರ್ತೀವಿ. ಕ್ಯಾನ್ಸಲ್ ಆಯ್ತಾ ಅದು? ಮೊಬೈಲ್ ಬಂದು ಯಪ್ಪ ಬಾಬಾ ಎಷ್ಟು ಅದು? 50,000 50,000. ಒಬ್ಬ. ಅದು ವಾಚ್ ಕೈಯಲ್ಲಿರೋ ವಾಚ್ 3,000. 3.5 ಲಕ್ಷ ಅನ್ನೋದ್ಬಿಟ್ಟು ಇಲ್ಲ ಚೆನ್ನಾಗಿ ಹೇಳ್ಕೊಡ್ತಾಳೆ. ಇದಾವೆ 3.5 ಲಕ್ಷ. ಹೆಂಗಿರ್ತಾವ ಗೊತ್ತಾ? ಇಷ್ಟಪ್ಪ ಇರ್ತವೆ ಅವು ವಾಚ್. ಅಲ್ಲ ರೀ, ವಾಚ್ 3,500 ಅಂದ್ರೆ ಅದು 50,000ನಾ? ಚೈನಿ ಜಾಸ್ತಿ ವಾಚ್ಗಿಂತ. ಸ್ಪೆಕ್ಸ್ 2.5 ಲಕ್ಷ. ಸ್ಪೆಕ್ಸ್ 50 ರೂಪಾಯಿ. ದಿಸ್ ಈಸ್ ರೋಡ್ ಸೈಡ್ ಸ್ಪೆಕ್ಸ್. ರೀ 50 ರೂಪಾಯಿಗೆ ಯಾರು ಕೊಡ್ತಾರೆ? 100 rupees. ಅಂದ್ರೆ 100 ರೂಪಾಯಿಗೂ ಕೊಡಲ್ಲ. ರೋಡ್ ಸೈಡ್ ಗೋಬಾ ಆಫರ್. ನಿಂದೆಷ್ಟೇ ವಾಚ್? 300. ನಂದು 2,000. ಏಯ್ ಸನಾಟ ಅದು ಆನ್ಲೈನ್ ಅಲ್ಲಿ ಹೊಡೆದು ನೋಡು. ಇಲ್ಲ ಹೆಂಗೆ ಚೆನ್ನಾಗಿ ಹೊಲಿಯುತ್ತೆ ನೋಡು ಬಿಸಿಲಿಗೆ. ಕಳಿಸ್ತೀನಿ ನೋಡಿ. ಈಗ ಇರು ಈ ಕಾಣ್ತಿತ್ಕೊಂಡಾಗ ಒಂದೇ ಥರದ ವಾಚ್ ತಗೊಂಡಿದ್ದೀವಿ. ಫಸ್ಟ್ ನಾನು, ಆಮೇಲೆ ಅವಳು. ಗೊತ್ತಲ್ಲ, ಅಫ್ಕೋರ್ಸ್ ಇವಳು ಯಾವಾಗಲೂ ಹಿಂಗೇನೆ ಮಾಡೋದು. ಒಂದೇ ಥರದ ವಾಚ್. ಈ ಸಾಹೇಬ ಬಾಬಾ ಒಂದೆರಡು ಸತೀಶ್ ಡಾಗ್ ನಿಧಾನಲ್ಲ ಅವನ ಥರ ಡೈಲಾಗ್ ಹೇಳಿ. ಕೈ ನೋಡೇ ಇಲ್ಲಪ್ಪ ಅವ್ರು ಏನು ಡೈಲಾಗ್ ಹೊಡಿತಾನೆ ಅಂತಾನೆ ಗೊತ್ತಿಲ್ಲ. ರೀ ಯಾವಾಗಲೂ ರೇಟ್ ಜಾಸ್ತಿ ಹೇಳ್ತಾರೆ ನೋಡು. ನಮ್ದು ಬೇರೆ ಥರ ಡೈಲಾಗ್. ತುಪ್ಪದಲ್ಲಿ ತಿಕ್ಕ ತೊಳೆಯೋ ವಂಶ ನಮ್ದು. ನೋಡಿ ಡಾಗ್ ಎಷ್ಟು ಫ್ರೆಂಡ್ಲಿ ಆಗಿದೆ ಅಂತ. ಕ್ಯೂಟ್. ಬಾಯ್ ಬಾಯ್. ಹ್ಞೂ ಬಾಯ್ ಮಗನೆ. ಬಾಯ್ 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 ಅಮ್ಮ. ಗುಡ್ ಬಾಯ್. ಬಾಯ್ ಬಾಯ್. ಫೈನಲ್ಲಿ ಏರ್ಪೋರ್ಟ್ ಹತ್ರ ಬಂದ್ವಿ. ನಾನು ಕೆಲಸ ಮಾಡುವಾಗಲೂ ಇಲ್ಲಿ ಮಾಡ, ಹಿಂದೆ ಮಾಡು ಸಾವು. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಎಷ್ಟು ಸಾಯ್ತಾ ಕ್ಲೋಸ್ ಆಯ್ತು. ಫೈನಲಿ ಬಂದ್ವಿ. ನೋಡಿ ಫೈನಲಿ ರೀಚ್ ಆದ್ವಿ ಏರ್ಪೋರ್ಟ್. ಈ ಹುಡುಗಿ ನೋಡಿ ಎಷ್ಟು ಒದ್ದಾಡ್ತಾಳೆ. ಅವ್ರ ಕೈ ಕೊಡೆ ಮಾಡ್ತಾರೆ ವಿಡಿಯೋ ಚೆನ್ನಾಗಿ. ಇರ್ಲಿ ಬಿಡು. ಯಾವ್ದಾದ್ರು ವಿಡಿಯೋ ಕಂಡ್ರೆ ಹಿಂಗೆ ನೋಡ್ಕೊಂಡೋಗಿ ಅಲ್ಲಿ ಆಪರೇಷನ್ ಹಬ್ಬಾ. ಮೆಮೊರಿ ಇದೆ, ಓಲ್ಡ್ ಮೆಮೊರಿ ಇದೆ ಇಲ್ಲಿ. ನನ್ನಷ್ಟು ನಿನಗಿಲ್ಲ. ಸ್ವಲ್ಪ ಜಾಸ್ತಿ ಇದೆ. 15 ದಿವಸ ಕೆಲಸ ಮಾಡೋಳೆ, ಒಂದು 6 ತಿಂಗಳು ಕೆಲಸ ಮಾಡೋಷ್ಟು ಬಿಲ್ಡಪ್ ಕೊಡ್ತೀಯಲ್ಲ. ಮುಗೀತಾ ನಿಂದು? ನಾನು 11 ತಿಂಗಳು ಮಾಡಿದ್ದೀನಿ. ಅದೇ ಶಾಪ್ ಆಬ್ರಿ ಕಾಣಿಸ್ತಾ ಇದೆ ನೋಡೋದು. ಒಬ್ರಲ್ಲಿ ವರ್ಕ್ ಇಲ್ಲ ಹತ್ರನೇ ನಮಗೆ ಹೊರಗಡೆ ಎಂಟ್ರಿ ಆಗೋಕ್ಕೆ. ಫುಲ್ ಲಗೇಜ್ ನೋಡಿ. ಇಲ್ಲಿ ಲಗೇಜ್, ಅಲ್ಲಿ ಲಗೇಜ್, ಅಲ್ಲಿ ಲಗೇಜ್, ಮತ್ತೆ ಹೋಗ್ತಾರಲ್ಲ ಮಾತ್ರ 4 ದಿವಸಕ್ಕೆ. ಒಂದು ವಾರಲ್ಲೇ ಟ್ರೈನಲ್ಲ.
ಜನ ಬರ್ತಾರೆ ನೋಡಿ. ಓನರ್ ಏನಾದ್ರು ಮಾತಾಡ್ತಾನೆ. ಫೈನಲ್ಲಿ ನೋಡಿ ಬ್ಯಾಗ್ಗಳು ನೋಡಿ, ಅಲ್ಲೊಂದು ಬ್ಯಾಗ್ ಇದೆ. ಇನ್ನೊಂದು ವಿಡಿಯೋ ಮಾಡಿ ನಾನು ಮಾಡ್ತೀನಿ ನಡಿ. ವೈಷ್ಣವಿ ಏರ್ಪೋರ್ಟಿಗೆ ಬಂದಿದ್ದಾಳೆ ಈಗ. ಹಾಂ ಚೆನ್ನಾಗಿ ಮಾಡಿದ್ರಿ. ಸೊ ನೋಡಿ ಇವಾಗ ಟೀ ಕುಡಿತಾ ಇದ್ದೀವಿ. ಅವ್ರಿಗೆ ಕ್ಯಾಬ್ ಫೆಸಿಲಿಟೀಸ್ ದುಡ್ಡು ಕೊಡ್ತಿರ್ಬವಾ ಟೀ ಕುಡಿತಾ ಇದ್ದೀವಿ. ಹೌದಾ? ಸೊ ಇದು ನಾವು ಮನೆಯಿಂದ ತಗೊಂಬಂದಿರೋದು. ಅಲ್ಲಿ ಹೋಗೋ ಬದಲು ಈಗ ಕಾಫಿ, ಸಾರಿ ಟೀ ಅಂದ್ಬಿಟ್ಟೆ, ಕಾಫಿ. ಕರ್ಕೊಂತಾರೆ. ಈ ಶಪ್ಪನ್ ಮಾತು ಹೇಳಿದ್ರೆ ಸಾಕು. ಕ್ಯಾಬ್ ಫೆಸಿಲಿಟೀಸ್ ಹೇಳಿದ್ರೆ ದುಡ್ಡು ಕೊಡ್ತಾರೆ. ಸೊ ಫೈನಲಿ ನಮ್ಮದು ಒಂದು ಬೋರ್ಡಿಂಗ್ ಪಾಸ್ ಬಂತು. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಖುಷಿ ಆಗ್ತಾ ಇದೆ ನೋಡಿ, ನಮ್ಮ ಏರ್ಪೋರ್ಟಲ್ಲಿ ನಾನು ಕೆಲಸ ಮಾಡಿದಂಥದ್ದು. ನೋಡಿ ಅಲ್ಲೆಲ್ಲ ಅವರೆಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ. ರೋಡಲ್ಲಿ ಏನೋ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ನಂದೊಬ್ಬರು ಕ್ಲಿಯರಾಗಿ ಸ್ವಲ್ಪ ಕಂಪ್ಲೀಟ್ ಆಗಿದೆ. ಸೊ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಬ್ಯಾಗ್ ಕೈಕೊಂಡು. ಸೊ ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಂಡ್ವಿ, ಎಲ್ಲ ಮಾಡ್ಕೊಂಡ್ವಿ. ಫೈನಲಿ ಒಳಗಡೆ ಬಂದ್ವಿ ನಾವು ನೋಡಿ, ಬೋರ್ಡಿಂಗ್ ಪಾಸ್ ತಗೊಂಡು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಖುಷಿ ಆಗ್ತಿದೆ, ಚೆನ್ನಾಗಿದೆ ಒಳಗಡೆ. ನೋಡ್ಕೊಂಬಿಡಿ ನೀವು. ಸೊ ನೋಡಿ ಇಲ್ಲಿ ನಾವು ಬ್ಯಾಗ್ ಚೆಕ್ಕಿಂಗ್ಗೆ ಅಂತ ನಿಂತ್ಕೊಂಡಿದ್ದೀವಿ ಕ್ಯೂಗೆ. ಜನ ಅಷ್ಟೇ ಇದ್ದಾರೆ. ಫೈನಲಿ ಡನ್. ಚೆಕ್ಕಿಂಗ್ ಎಲ್ಲ ಆಗೋಯ್ತು. ಸೊ ಚೆಕ್ಕಿಂಗ್ ಎಲ್ಲ ಮುಗೀತು ನೋಡಿ, ಇಲ್ಲಿ ಕುತ್ಕೊಂಡಿದ್ದೀವಿ ಒಳಗಡೆ. ಸೊ ಚೆಕ್ಕಿಂಗ್ ಮುಗೀತು. ಇನ್ನೇನಿದ್ರು ಡೈರೆಕ್ಟಾಗಿ ಹೊರಡೋದು. ಎಷ್ಟು ಖುಷಿ ಆಗ್ತಿದೆ ನಿನಗೆ? ಫಸ್ಟು ನಮ್ಮದು ಏನಂತಾರೆ ಅನುಭವ. ಸೊ ನೋಡ್ಕೊಂಬಿಡಿ ಹೆಂಗಿದೆ ಅಂತ. ಸೊ ನೋಡಿ ಇವಾಗ ಇದು ಏರ್ಪೋರ್ಟ್. ಫ್ಲೈಟ್ ಹತ್ರ ಇನ್ನೂ ನಮ್ಮದು ಟೈಮಿಂಗ್ಸ್ ಇದೆ. ಸೊ ಹಾಗಾಗಿ ಇಲ್ಲೇ ವೆಯ್ಟ್ ಮಾಡಬೇಕು ನಾವು. ಓಕೆ ಬನ್ನಿ ಹೋಗೋಣ. ಏಯ್ ಕೇಶವ, ನೋಡಿ ಫೈನಲಿ ಹೊರಡ್ತಾ ಇದ್ದೀವಿ. ನಮ್ಮ ಫ್ಲೈಟ್ ಅದೇ ಅನ್ಕೊತೀನಿ, ಗೊತ್ತಿಲ್ಲ. ನೋಡಿ ಕ್ಯೂ ನಿಂತ್ಕೊಂಡಿದ್ದೀವಿ. ಭಯ ಹೋಯ್ ಲೈಟಾಗಿ ಭಯ ಆಗ್ತಿದೆ ಗಾಯ್ಸ್. ನೋಡಿ ಫೈನಲಿ ಹೋಗ್ತಾ ಇದ್ದೀವಿ. ಇನ್ನೊಂಥರ ಹೋಗ್ತೈತಿ, ಭಯ ನೋಡಿ. ಇದೆ ನಮ್ಮದು ಏರ್ಪೋರ್ಟ್. ಇಲ್ಲೇ ಚಳಿ ಸ್ಟಾರ್ಟ್ ಆಯ್ತು ನಮ್ಮದು. ಗಾಯ್ಸ್ ಫೈನಲಿ ನಾವು ಫ್ಲೈಟಲ್ಲಿ ಕುತ್ಕೊಂಡಿದ್ದೀವಿ. ಹಾಯ್ ರೀ. ಅವರಲ್ಲಿ ಕುತ್ಕೊತಾ ಇದ್ದಾರೆ ನೋಡಿ ನಮ್ಮ ಫ್ಲೈಟ್. ಬಿಡ್ತಾ ಇದೆ. ಹೆಂಗಿದೆ ಕೊಡಿಲಿ. ಫೈನಲಿ ಬಿಡ್ತಾ ಇದೆ. ಭಯ ಆಯ್ತೈತೆ ಅಪ್ಪ. ನೋಡಿ ಒಂದು ರಿಯಾಕ್ಷನ್ ಏನೂ ಇಲ್ಲ. ಭಯ ಐತಿಲ್ವಾ? ಅಯ್ಯೋ ಟರ್ನಲ್ಲಿತ್ತು, ಇಲ್ಲಿಗೆ ಬಂದಿದೆ. ಏಕೆ
विमान में धूम्रपान, वेपिंग और साथ लाई मदिरा पीना वर्जित है। सभी शौचालयों में स्मोक डिटेक्टर्स लगे हुए हैं। इलेक्ट्रॉनिक उपकरणों का उपयोग केवल फ्लाइट मोड में किया जा सकता है। टेक ऑफ और लैंडिंग के दौरान अपने उपकरणों को बंद करें और रख दें। विमान कर्मी दल की अनुमति के बिना रक्षा जैकेट सहित किसी भी सुरक्षा उपकरण का गलत इस्तेमाल और एग्जिट के साथ छेड़छाड़ करना एक दंडनीय अपराध है, क्योंकि ये विमान की सुरक्षा को प्रभावित करता है। आपके सहयोग के लिए धन्यवाद। Attention for this important safety information. Government regulations do not permit smoking, vaping, and the consumption of personal alcohol on this flight. Please note that smoke detectors are installed in all lavatories. Mobile phones and other small handheld electronic devices may be used in flight mode only. ನೋಡಿ ಯಪ್ಪ ಭಯ ಆಯ್ತೈತೆ. ಇನ್ನೂ ನೆಲ ಹೆಂಗೆ ಹೋಗ್ತಾ ಇದ್ದೀನೋ ಮೇಲೆ ಹೋಗಿಲ್ಲ. ಮಾಡ್ತಾ ಇದ್ದೀನಿ ಆಗ್ತಾ ಇಲ್ಲ. ಅವ್ರು ಯಾಕೆ ಗೊತ್ತ ಹಿಂಗೆ ಮಾಡೋದು? ನೋಡಿ ಗಾಯ್ಸ್ ಹೆಂಗಿದೆ ಅಂತ, ಎಲ್ಲಿ ಏನಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಇದೆ ಮನೆಗಳು. ಉಫ್ಫ. ಮನೆಗಳು ಇಷ್ಟು ಚಿಕ್ಕ ಕಾಣ್ತಾ ಇದ್ದಾವೆ. ಅದು ಯಾವುದು ಮನೆ ಯಾವ್ದು ಏನಂತ ಗೊತ್ತೇ ಆಗ್ತಾ ಇಲ್ಲ. ನೆಟ್ವರ್ಕ್ ಹೋಗಿದೆ, ನೆಟ್ವರ್ಕ್ ಫುಲ್ ಹೋಗಿದೆ, ನೆಟ್ವರ್ಕೇ ಇಲ್ಲ. ಚೆನ್ನಾಗಿದೆ ಒಂಥರ. ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಈ ಒಂದು ಟೈಮ್ನ. ಇಲ್ಲ ಎಂಜಾಯ್ ನೋಡಿ, ಇಲ್ಲಿ ಏನು ಕಾಣಿಸ್ತಿದೆ, ಮನೆಗಳು ಚಿಕ್ಕ ಚಿಕ್ಕ ಕಾಣ್ತಾ ಇದ್ದಾವೆ. ಅದೇ ಇವಾಗ ನಾವು ಕುಕ್ಕೀಸು ಮತ್ತು ರೋಸ್ಟೆಡ್ ರೈಸ್ ಆಮೇಲೆ ಇದೊಂದು ಬಂದಿದೆ ಬ್ರೇಕ್ ಅಂದರೆ ಇಲ್ಲೊಂದು ಜ್ಯೂಸ್ ಇದೆ, ತಿಂತಾ ಇದ್ದೀನಿ. ಡೆಲ್ಲಿ ಹತ್ರ ಬಂದ್ವಿ. ಎಷ್ಟು ಮನೆಗಳಿದ್ದಾವೆ ಅಂದರೆ ಸೂಪರ್. ಸಿಕ್ಕಾಪಟ್ಟು ಬಿಸಿಲು ಮಾತ್ರ. ನೋಡಿ ಎಷ್ಟು ಮನೆಗಳಿದೆ, ಏನು ಕಾಣ್ತಾನೆ ಇಲ್ಲ. ಝೂಮ್ ಮಾಡಿದ್ರೆ ಕಾಣ್ತಾ ಇಲ್ಲ. ಅಲ್ಲ ಅಲ್ಲ ಬಿಡೋದು ಬಿಡು ಬೇಡ. ನೋಡಿ ಡೆಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ಅಪ್ಪ, ಸಿಕ್ಕಾಪಟ್ಟೆ ಮನೆಗಳು ನೋಡಿ. ಇಲ್ಲೋಡ ಕಾಣ್ತೈತೆ ನೋಡಿ ಎಷ್ಟು ಮನೆಗಳಿದ್ದಾವೆ ಅಂತ. ಒಟ್ಟು ಸಿಕ್ಕಾಪಟ್ಟೆ ದೊಡ್ಡದು ಮಾತ್ರ ಡೆಲ್ಲಿ. ಬಟ್ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಜಾಸ್ತಿ ಫ್ಲ್ಯಾಟ್ಗಳಿದ್ದಾವೆ ಇಲ್ಲಿ, ಮನೆಗಿಂತ ಜಾಸ್ತಿ ಫ್ಲ್ಯಾಟ್ಸ್ಗಳಿದ್ದಾವೆ. ಸೂಪರ್ ಸೂಪರ್. ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಇನ್ನೇನು ಎಷ್ಟು ನಿಮಿಷದಲ್ಲಿ ದೋಸೆ? ಇನ್ನೊಂದು 5 ಮಿನಿಟ್ಸಲ್ಲಿ ನಾವು ಇರ್ತೀವಿ. ಆಲ್ಮೋಸ್ಟ್
ಕೆಳಗೆ ಬರ್ತಾ ಇದ್ದೀವಿ ನಿಧಾನಕ್ಕೆ. ಒಂದು 5-6 ನಿಮಿಷ. ಏನು ಇಷ್ಟು ಕೆಳಗೆ ಬರ್ತೈತಲ್ಲೋ. ಒಬ್ಬೊಬ್ಬೊಬ್ಬೊಬ್ಬ ಸಿಕ್ಕಾಪಟ್ಟೆ ಕೆಳಗೆ ಬರ್ತೈತಾವೆ. ಬೇಡ ಅಲ್ಲಿ ನಂಬರ್ ಇತ್ತಂದ್ರೆ ಏನು ಮಾಡ್ತೀವಿ. ಸಿಕ್ಕಾಪಟ್ಟೆ ಕೆಳಗೆ ಬಂತು. ಮೊಬೈಲಲ್ಲಿ ಅಷ್ಟು ಗೊತ್ತಾಗಲ್ಲ. ನಾವು ಮನೇಲಿ ಇಟ್ಕೊಂಡ ಕಾಣ್ತಾವೆ ನೋಡಿ ಎಷ್ಟು ಹತ್ರ ಇದೆ ಅಂತ. ಆ ಥರ ಹತ್ರ ಒಬ್ಬೊಬ್ಬ ಸಿಕ್ಕಾಪಟ್ಟೆ ಹತ್ರದಲ್ಲಿ ಇದ್ದೀವಿ ನೋಡು. ಇವಾಗ ಎಷ್ಟು ಚೆನ್ನಾಗಿ ಕಾಣ್ತದೆ. ಅದೇ ಹೇಳ್ತಾ ಇರೋದು. ಅಮ್ಮಮ್ಮಮ್ಮ ಎಷ್ಟು ಕೆಳಗೆ ಬಂದಿತ್ತು ನೋಡು. ರೀಚ್ ಆಯ್ತ್ಕೊಂಡು ಲ್ಯಾಂಡ್ ಆಯಿತು. ಓಯ್ ಸುಮ್ಮನಿರೋ, ಎದುರಿಸ್ತೀಯಲ್ಲ ಯಾಕೋ. ಓ ಮೇ ಬಿ ಇಲ್ಲೇ ಲ್ಯಾಂಡ್ ಆಗುತ್ತೆ ಕಣೋ. ಆಯಿತು, ಲ್ಯಾಂಡ್ ಆಯಿತು. ಫೈನಲಿ ಬಂದು ರೀಚ್ ಆದ್ವಿ ಡೆಲ್ಲಿಗೆ. ನೋಡಿ ಇವಾಗ ಲ್ಯಾಂಡ್ ಆದ್ವಿ. ಚೆನ್ನಾಗಿತ್ತು. ನಾನು ನೋಡೋಣ ಫಾಲ್ ಬ್ಯುಸಿ ಆಗೋರೆ. ಸೊ ಲೆಟ್ಸ್ ಗೋ. ಫೈನಲ್ ಬಂದ್ವಿ ನೋಡಿ. ಇವಾಗ ಡೆಲ್ಲಿಗೆ ರೀಚ್ ಆದ್ವಿ. ಎಷ್ಟು ಬೇಗ ಬಂದ್ವಿ? 3 ಅವರಲ್ಲಿ ಬಂದ್ವಿ. 3 ಅವರಲ್ಲಿ 5 ಅವರ್ ಇರ್ತೀವಿ. ಸೊ ನೋಡ್ಬಿಡಿ ಡೆಲ್ಲಿ ಏರ್ಪೋರ್ಟ್ ಹೇಗಿದೆ ಅಂತ. ಸೊ ಬ್ಯಾಗ್ಗೋಸ್ಕರ ವೇಟಿಂಗ್ ನೋಡಿ. ಈ ಥರ ಬ್ಯಾಗ್ ಬರುತ್ತೆ. ಸೊ ನಮ್ಮ ಬ್ಯಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇಟ್ಕೊ ಬ್ಯಾಗ್. ಸಾಕಲ್ಲೇ ಸಾಕಲ್ವಾ? ಇಲ್ಲಿ ಮಾಡೋಕ್ಕೆ ಇಟ್ಕೊ. ಎಷ್ಟೊತ್ತು ಮಾಡಿದೆ ಅಲ್ಲಿ ಬ್ಯಾಗ್ ಎತ್ಕೊಳಲ್ವಾ? ನಾವು ಸಾಕು ಎಷ್ಟು ಮಾಡಿದ್ವಿ. ನೋಡಿ ಏರ್ಪೋರ್ಟಲ್ಲಿ ಇದ್ದೀವಿ. ನೋಡಿ ಇವಾಗ ಏರ್ಪೋರ್ಟಿಂದ ಆಚೆ ಬಂದ್ವಿ. ಇವಾಗ ನಾವು ಮೆಟ್ರೋಗೆ ಹೋಗಬೇಕು. ಸೊ ಇಲ್ಲಲ್ಲ, ಸ್ವಲ್ಪ ಮುಂದೆ ಇದೆ. ನೋಡಿ ಹೇಗಿದೆ ಅಂತ ಮೆಟ್ರೋ. ಇದು ಏರ್ಪೋರ್ಟ್. ಲೆಟ್ಸ್ ಗೋ. ನೋಡಿ ಏರ್ಪೋರ್ಟ್, ಡೆಲ್ಲಿ ಏರ್ಪೋರ್ಟ್. ಇವಾಗ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ರೋಡ್ ಕ್ರಾಸ್ ಮಾಡಿಕೊಂಡು. ನೋಡಿ ಫೈನಲಿ ನೋಡ್ರಿ ಡೆಲ್ಲಿ ಮೆಟ್ರೋ ಹೇಗಿದೆ. ನೋಡಿ ಡೆಲ್ಲಿ ಮೆಟ್ರೋ. ನೋಡಿ ಮೆಟ್ರೋ.
ಐಸ್ಕ್ರೀಮ್ ಕೊಡೋದು ಐಸ್ಕ್ರೀಮ್ ಕೊಡು ಮಾಡು. ನನ್ನ ಇದು ಬಿಡು ಇದು ಚಾಲು ತೊಗೊಂಡು ಮಾಡು. ಚಾಲು ತೊಗೊಂಡು ಏನು ಮಾಡು. ಹಾಂ ಆನ್ ಮಾಡಿಗ ಬಂತ ಚೆನ್ನಾಗಿ ಹಾಂ ಹೆಂಗೆ ಚೆಕ್ ಚೆಕ್ ನೋಡಿ ಡೆಲ್ಲಿ ಮೆಟ್ರೋ ಹೇಗಿದೆ ಅಂತ. ಎಷ್ಟು ಸೇಫ್ಟಿ ಆಗಿದೆ ಅಂದರೆ ಮೆಟ್ರೋ ಬಂದ ತಕ್ಷಣ ಎಷ್ಟು ಓಪನ್ ಆಗಬೇಕು ಆ ಥರ ಇದೆ. ತುಂಬ ಸೇಫ್ಟಿ ಆಗಿದೆ. ಗುಡ್. ಸೊ ನೋಡಿ ನಮ್ಮ ಟೀಮೆಲ್ಲ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಇನ್ನು ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ, ನೋಡೋಣ. ಸೊ ಫೈನಲ್ ಇವಾಗ ನಾವು ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ. ಸೌಂದರ್ಯ ನೋಡಿ ಪುಟ್ಟ. ನಾವೀಗ ಡೆಲ್ಲಿ ಟು ಮನಾಲಿ ಎಲ್ಲ ಮನೇಲಿ ಇಲ್ಲ, ಹೋಯ್ತಾ ಇದ್ವಿ. ಮನಾಲಿಗೆ ಹೋಗ್ತಾ ಇದ್ವಿ. ಸೀದಾ ಮಲ್ಕೊಳ್ಳೋದೇ ಮಲ್ಕೊಂಡು ಬೆಳಗ್ಗೆ 6 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. 6 ಗಂಟೆಗೆ ಎದ್ದಿರ್ತೀವಿ. ಇದು ನನ್ನ ಪಕ್ಕ ವ್ಯೂಗೋಸ್ಕರ ಅಂತ ಹೇಳ್ತೀನಿ. ನಾನು ಅಷ್ಟೇ, ವ್ಯೂಸ್ಗೋಸ್ಕರ ಆದರೆ ಎದ್ದೇಳ್ತೀವಿ. ಚೆನ್ನಾಗಿದೆ ಇದು. ನೋಡಿ ಎಷ್ಟು ಡೌನ್ ಹೋಗುತ್ತೆ ಅಂದರೆ ತೋರಿಸ್ತೀನಿ. ಮತ್ತೆ ತೋರಿಸಿ ಹಿಂಗೆ ಹಿಡ್ಕೊ, ನಾನು ತೋರಿಸ್ತೀನಿ ನೋಡಿ. ಐತೆ ನೋಡಿ ಸೈಡಲ್ಲಿ ಅದಲ್ಲ ಕಣೆ ಸೈಡಲ್ಲಿ ಐತೆ. ನನಗೆ ಇದು ಗ್ರಿಪ್ ಸಿಗ್ತಾ ಇಲ್ಲ. ಹಿಂದೆ ಕೆಳದ್ಬಿಟ್ಟು ಹಾಂ ಬಂದು ಸೈಡ್ ನೋಡಿ ನೋಡ್ರಿ. ಮಲ್ಗೆ ಫುಲ್ಲು ಇಷ್ಟೇ ಇನ್ನ ಮಲ್ಬೋದು ಅಷ್ಟೇ. ನೋಡಿ ಪುಕ್ಸಟ್ಟೆ ಅಂತ ಹೆಂಗ್ ಮಲ್ಕೊಂಡೋಳೆ. ಸೊ ಹೀಗಿತ್ತು ಇವತ್ತಿನ ಈ ವಿಡಿಯೋ. ಇಲ್ಲಿ ಇಷ್ಟು ಮುಂದೆ ತಗೊಂಡು ಸೊ ಈ ವಿಡಿಯೋ ಇಲ್ಲಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾಳೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಬೆಳಗ್ಗೆ ಸಿಗ್ತೀನಿ. ಬಾಯ್. ಲವ್ ಯು. ಗುಡ್ ನೈಟ್.